ನಮಸ್ತೆ ಕರ್ನಾಟಕ. ಭಾರತ ದೇಶದ ಸಮಸ್ತ ಬಾಂಧವರಿಗೆ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ರಕ್ಷಾಬಂಧನ ಸಹೋದರ ಅದು ಬಾಂಧವ್ಯದ ಸಂಕೇತವಾಗಿದ್ದು ಅಣ್ಣ ತಂಗಿ, ಅಕ್ಕ ತಮ್ಮ, ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ಬೆಸೆಯುವ ಆಚರಣೆಯಾಗಿದ್ದು, ಯಾವಾಗ ಸಹೋದರಿಯು ತನ್ನ ಸಹೋದರನಿಗೆ ರಕ್ಷಾಬಂಧನ ಕಟ್ಟುತ್ತಾರೋ ಅಂದಿನಿಂದ ತನ್ನ ಸಹೋದರಿಯ ಜವಾಬ್ದಾರಿ ಸಹೋದರನಾಗಿರುತ್ತದೆ. ಇದು ಅಕ್ಕ ತಂಗಿ ಅಣ್ಣ ತಮ್ಮನ ನಡುವೆ ಮಾತ್ರವಲ್ಲದೆ ಸ್ನೇಹಿತರ ನಡುವೆಯೂ ಕೂಡ ಇದೆ. ಯಾಕೆಂದರೆ ಸ್ನೇಹಿತೆಯ ಜವಾಬ್ದಾರಿಯನ್ನು ಸ್ನೇಹಿತನು ಹೊಂದಿರುತ್ತಾನೆ. ಸನಾತನ ಧರ್ಮದಲ್ಲಿ ರಕ್ಷಾಬಂಧನಕ್ಕೆ ಅದರದೇ ಆದ ಪ್ರಾಮುಖ್ಯತೆ, ಗೌರವ ಕೂಡ ಇದೆ. ಎಂದು ಹಿಂದಿನ ಕಾಲದಿಂದಲೂ ಅದರದೇ ಆದ ಸಂಪ್ರದಾಯ ಕೂಡ ಹೊಂದಿದೆ. ನನ್ನ ಸಹೋದರಿಯ ಜೀವನದಲ್ಲಿ ಯಾವುದೇ ಕಷ್ಟ ಬಾರದಂತೆ ಕಾಪಾಡಬೇಕೆಂದ ನನ್ನ ಆಸೆ ಕೂಡ. ನನ್ನ ಸಹೋದರರು ಎಂದಿಗೂ ಖುಷಿಯಾಗಿರಬೇಕು. ಅದರಲ್ಲೂ ನನ್ನ ಗೆಳತಿಯರು ಕೂಡ ಇದ್ದಾರೆ. ಕೆಲವರು ಗೆಳತಿಯರಂದ್ರೆ ನೀವು ತಪ್ಪು ತಿಳ್ಕೋಬೇಡಿ, ಫ್ರೆಂಡ್ಸ್ ಅಂತ ಅರ್ಥ. ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರನ್ನು ಚೆನ್ನಾಗಿ ಕಾಪಾಡಬೇಕು, ಅವರ ಖುಷಿಯಾಗಿರ್ಬೇಕಂತ ನನ್ನ ಆಶಯ. ರಕ್ಷಾಬಂಧನದ ಸಮಯದಲ್ಲಿ ಎಲ್ಲರಿಗೂ ಒಂದು ಕಿವಿ ಮಾತು, ನನ್ನ ಈಗಿನ ಸಮಾಜದಲ್ಲಿ ತುಂಬ ಕೆಟ್ಟ ಘಟನೆಗಳು ನಡೆಯುತ್ತಿದೆ. ಎಲ್ಲರೂ ಅಣ್ಣ ತಂಗಿ ಅಕ್ಕ ತಮ್ಮ ಎಂದು ಭಾವನೆಯಿಂದ ನೋಡಿಕೊಂಡರೆ ಇದು ಯಾವುದೂ ಕೂಡ ನಡೆಯುವುದಿಲ್ಲ. ಇಡೀ ಸಮಾಜಕ್ಕೆ ಎಲ್ಲರೂ ಮಾದರಿಯಾಗೋಣ. ಎಲ್ಲ ಅಣ್ಣ ತಂಗಿ ಅಕ್ಕ ತಮ್ಮರ ನಡುವೆ ಒಳ್ಳೆಯ ಬಾಂಧವ್ಯ, ಪ್ರೀತಿ, ಕರುಣೆ ಇದ್ದರೆ ಯಾವತ್ತೂ ಆ ಬಂಧ ಕಳಚಿ ಹೋಗುವುದಿಲ್ಲ. ಎಲ್ಲರೂ ಸಹೋದರ ಸಹೋದರಿಯರು ಖುಷಿಯಾಗಿರೋಣ. ಸ್ನೇಹಿತರು ಎಂದಿಗೂ ಖುಷಿಯಾಗಿರಿ. ಎಲ್ಲರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.